ಹೇಳಿ ಇವತ್ತು ಇಲ್ಲ ಲೋಕಾಯುಕ್ತದವರು 15 ದಿನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಡೇಟ್ ಕೊಟ್ಟಿದ್ರು. ಡೇಟ್ ಆಫ್ ಬರ್ತ್ ಕೊಟ್ಟು ಅವ್ರು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗ. ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರಕ್ ಸಾಧ್ಯ ಆಗಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರ್ಬೇಕಂತ. 3:30 ಗಂಟೆಗೆ ಬರ್ಬೇಕಂತ 3 ಗಂಟೆಗೆ ಬಂದಿ, ಅರ್ಧ ಗಂಟೆ ಮುಂಚೆನೆ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿದ್ವಿ. DA ಸರಿ ಏನ್ ಕೇಳಿದ್ರು? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ವಿ. ಮಾಧ್ಯಮದ ಹೇಳಕ್ ಆಗ್ತದೆ ಅದು ಏನೇನು ಕೊಟ್ಟಿದ್ವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ವಿ. ಮತ್ತೆ ಯಾವಾಗ ಬರಕ್ಕೆ ಹೇಳಿದಾರೆ? ಈಗ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಹೇಳಿ ಇವತ್ತು ಇಲ್ಲ ಲೋಕಾಯುಕ್ತದವರು 15 ದಿನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಡೇಟ್ ಕೊಟ್ಟಿದ್ರು. ಡೇಟ್ ಆಫ್ ಬರ್ತ್ ಕೊಟ್ಟು ಅವ್ರು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗ. ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರಕ್ ಸಾಧ್ಯ ಆಗಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರ್ಬೇಕಂತ. 3:30 ಗಂಟೆಗೆ ಬರ್ಬೇಕಂತ 3 ಗಂಟೆಗೆ ಬಂದಿ, ಅರ್ಧ ಗಂಟೆ ಮುಂಚೆನೆ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿದ್ವಿ. DA ಸರಿ ಏನ್ ಕೇಳಿದ್ರು? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ವಿ. ಮಾಧ್ಯಮದ ಹೇಳಕ್ ಆಗ್ತದೆ ಅದು ಏನೇನು ಕೊಟ್ಟಿದ್ವಿ, ಏನೇನು ಮಾಡಿದಾರಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ವಿ. ಮತ್ತೆ ಯಾವಾಗ ಬರಕ್ಕೆ ಹೇಳಿದಾರೆ? ಈಗ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ.